ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾಯ್ತು, ಟಾಪ್ ಫಿನಾಲೆ 6 ಕಂಟೆಸ್ಟೆಂಟ್ಸ್ ಅಲ್ಲಿ ನೀವು ಇದ್ದಾಯ್ತು. ಸೊ ಬಿಗ್ ಬಾಸ್ ಇಂದ ಬಂದ ಮೇಲೆ ಯಾವ ರೀತಿಯಂತಹ ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ರ, ಯಾವ ರೀತಿಯಂತಹ ಯೋಜನೆಗಳನ್ನ ಇಟ್ಕೊಂಡಿದ್ರ? ಸರ್ ಪ್ಲಾನ್ಗಿನು ಏನೂ ಇಲ್ಲ, ಸ್ಟ್ರಗಲ್, ವಾಟ್ ನೆಕ್ಸ್ಟ್ ಇಲ್ಲಿಂದ ಎಲ್ಲ ಹುಡುಕಾಟ ಶುರುವಾಗಿದೆ. ಈ ಹುಡುಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಈ ಬದುಕಿನ ಹುಡುಕಾಟದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನನ್ನ ಜೀವನ ಹೇಗೆ ರೂಪಿಸ್ಕೋಬೇಕು ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ. ಅದರಂತೆನೇ ನಡೀತೀನಿ ಸರ್. ಕೊನೆಯದ ಒಂದೇ ಒಂದು ಕ್ವಶನ್ ಮರುತ್ತೆ ನಾನು. ಸೊ ನಿಮ್ಮನ್ನ ಚೀರ್ ಅಪ್ ಮಾಡೋದಕ್ಕೋಸ್ಕರ ಆಗಾಗ ಕೆಲವೊಬ್ಬ ನಟ ನಟಿಯರೆಲ್ಲ ಬಂದಿದ್ರು. ಸೊ ತಾರಮ್ಮ ಆಗಿರ್ಬೋದು, ಶ್ರುತಿ ಅವರಾಗಿರ್ಬೋದು. ಸೊ ಅವರಲ್ಲಿ ಅವ್ರ ಹತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ, ಅದ್ರ ಜೊತೆಗೆ ಮತ್ತೆ ನಿಮ್ಗೆ ಸುದೀಪ್ ಅವರು ಅವ್ರ ಕೈಯಾರೆ ಅಡಿಗೆಯನ್ನ ಮಾಡಿ ಕಳ್ಸಿಕೊಟ್ಟಾಗ ಆ ಒಂದು ಮೂಮೆಂಟ್ ಯಾವ ರೀತಿ ಇತ್ತು? ಸರ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿದೆ ಸರ್. ಸುದೀಪಣ್ಣ ಊಟ ಕಳಿಸಿದಂತೂ ಎಕ್ಸ್ಟ್ರಾರ್ಡಿನರಿ. ಅಂತ ಮಹಾನ್ ವ್ಯಕ್ತಿ ನಮ್ಗೆ ಊಟ ಕಳಿಸಿದ್ರಲ್ಲ ಅನ್ನೋದೇ ಖುಷಿ. ಅವ್ರು ಕಳಿಸಿರೋ ಊಟನ ನಾವು ತಿಂದ್ಮೇಲೆ ನಮ್ಮ ಜೀವನ ಪಾವನವಾಯಿತು. ನಮ್ಮ ಒಂದು ಲೈಫಲ್ಲಿ ಸಾಧನೆ ಮಾಡಿದ್ವಿ ಅಂತ ಅನಿಸ್ತು. ಎಲ್ಲೋ ಒಂದ್ ಕಡೆ ಬರೀ ಟಿವಿನಲ್ಲಿ ನೋಡ್ತಾ ಇದ್ದವರು ಇವತ್ತು ನಮ್ಗೆ ಊಟ ಕಳಿಸ್ತಾ ಇದ್ದಾರೆ, ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಮ್ಮ ಜೊತೆ ನಾನು ಮಾಡಿದ ಕಾಮಿಡಿಗೆ ಅವ್ರು ನಗ್ತಾ ಇದ್ದಾರೆ ಅಂತ ಅಂದಾಗ ನಾನು ಆಲ್ರೆಡಿ ಗೆದ್ಬಿಟ್ಟೆ ಸರ್. ಸೊ ತುಂಬಾ ಖುಷಿ ಆಯ್ತು ಸರ್. ಅದೊಂದು ಹ್ಯಾಪಿ ಮೂಮೆಂಟ್ ಆಕ್ಚುಲಿ.